ಬೇಕಾಗ್ತತಿ, ಬಿಸಿಲು ಬೇಕಾಗ್ತತಿ ಒಣಗ ಹಾಕಕ್ಕ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಷ್ಟಪಟ್ಟು ತಿಂದ್ರೆ ಅಷ್ಟು ಚಲೋ ಆಗಿತ್ತು. ನೋಡ್ಬೋದು ನೀವು, ಕಲರ್ ಇಷ್ಟು ಮಸ್ತ್ ಐತೆ ಅಂದ್ರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಇವತ್ತು ಸಂಡೇ ವ್ಲಾಗ್. ಇದು ಸೊ ಒಂದು ಹಾಸಿಗೆ ಹೋಗಿದ್ದೊಂದು ಕಂಪ್ಲೀಟ್ ಆಗಿತ್ತು ಕೆಲಸ ಶ್ರಾವಣದ್ದು. ಸೊ ಹಾಗಾಗಿ ನಮ್ಮ ಮನೆಯವರೆಲ್ಲನೂ ಒಗ್ದು ಹಾಕ್ಬಿಟ್ರಿ. ಇದು ಒಂದು ಚಿಂತೆ ನನಗೆ ಮುಗೀತಂತ ಹೇಳ್ಬೋದು. ಬಟ್ ಇದು ಭಾಳ ಹೊತ್ತು ಖುಷಿಯಾಗಿ ಇರೋಕ್ಕಾಗಲಿಲ್ಲ. ಯಾಕಂದ್ರೆ 3-4 ದಿನ ನಾನು ಚೆಕ್ ಮಾಡಿದ್ದೆ, ಮಳೆ ಬರಲೇ ಇಲ್ಲ. ಇವತ್ತು ಸಂಡೇ ಐತಿ, ಒಗ್ದು ಹಾಕೋಣ, ಬೇರೆ ದಿನ ಆದ್ರೆ ಟೈಮ್ ಸಿಗೋಂಗಿಲ್ಲ, ಏನಾರ ಆಗಲಿ ಅಂಥೇಳಿ ಒಗ್ದು ಹಾಕ್ಸಿದ್ದೆ. ನಮ್ಮ ಮನೆಯವರಿಗೆ ಕಾಡಿ ಬೇಡಿ ಅವರು ಒಗ್ದು ಹಾಕಿದ್ರು. ಬಟ್ ದೋ ಅಂತ ಮಳೆ ಸುರಿಯಾಕತ್ಬಿಟ್ಟೈತಿ. ಏನು ಮಾಡಿ ಫ್ರೆಂಡ್ಸ್, ಭಾಳ ಬೇಜಾರು ಅನ್ನಿಸ್ತು. ಯಾಕಂದ್ರೆ ಬ್ಲ್ಯಾಂಕೆಟ್ ಜಾಸ್ತಿ ಟೈಮ್ ಬೇಕಾಗ್ತತಿ, ಬಿಸಿಲು ಬೇಕಾಗ್ತತಿ ಒಣಗ ಹಾಕಕ್ಕೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಪಟಕನ ತಗೊಳಕ ಭಾಳ ಥರ ಆಗಿಲ್ಲ, ಹಾಕಿ ಭಾಳ ವೇಟ್ ಇರ್ತಬವು. ಅದಕ್ಕೆ ಯಾವಾಗಾರ ಯಾಕಾರಲಿ, ಎಷ್ಟು ದಿನಕ್ಕಾರ ಯಾಕಾಗಲಿ ಅಂತ ಸುಮ್ಮನೆ ಬಿಟ್ಬಿಟ್ಟೆ. ಸಾಯಂಕಾಲನ ಹಾಕಕ್ಕೆ ಬಂದಿತ್ತು. ವಾಪಸ್ ಎಷ್ಟೊತ್ತಿಗೆ ಬರ್ತೀವಿ ಏನಂತೇಳಿ ಸ್ವಲ್ಪ ದೀಪ ಹಚ್ಚಿ ಹೋಗೋಣ ಅಂದ್ಕೊಂಡೆ ಫ್ರೆಂಡ್ಸ್, ಲಕ್ಷ್ಮೀ ಬರೋ ಹೊತ್ತಂತೇಳಿ. ಮತ್ತು ನಾವು ಬಂದಾಗ ದೀಪ ಇರಲಿಲ್ಲ ಅಂದ್ರೆ ಬೇಜಾರಾಗಿ ಬರ್ತಲ್ಲ, ಹಾಗಾಗಿ ವೆಸ್ಟರ್ನ್ ಡ್ರೆಸ್ ಎಲ್ಲ ಹಾಕಿದ್ದೆ. ಇವ್ರ ಅಪ್ಪಾಜಿ ಬಂದು ಸ್ವಲ್ಪ ಸ್ವೆಟ್ರ್ ಎಲ್ಲ ಹಾಕಿ ಬೆಚ್ಚಗೆ ಮಾಡೋರಿಗೆ ಹೊರಗೆ ತಂಡೈತಿ ಅಂತ ಹೇಳಿದರು. ಅದಕ್ಕೆ ಮತ್ತು ಎಲ್ಲ ಪ್ಯಾಕ್ ಮಾಡಿಕೊಂಡು ಕರ್ಕೊಂಡು ಹೋಗ್ಬೇಕಾಯ್ತು. ಇಲ್ಲಿ 2 ಕಡೆ ನೋಡ್ಬೋದು. ಒಂದು ಕಡೆ ಗದ್ಲಿರಂಗಿಲ್ಲ ಅಂದ್ರೆ ಮತ್ತು ಸರ್ಕಲ್ ಕಡೆ ಹೋದ ತಕ್ಷಣ ದೇವ್ರು ಕೂಡ್ತಾವ, ಅಲ್ಲಿ ಭಾಳ ಗದ್ಲಾಗ್ತತಿ. ಇವ್ರು 3 ಜನಕ್ಕೆ ಕಟ್ಕೊಂಡು ನಾವು ದೇವ್ರು ನೋಡಷ್ಟಿಗೆ ಅಂದ್ರೆ ನಾವು ದೇವ್ರ ಕಡೆ ಹೋಗ್ಬೇಕಾಗ್ತದೆ ಫ್ರೆಂಡ್ಸ್. ಹಾಗಾಗಿ ದೇವ್ರು ಎಲ್ಲಿದ್ರು ದೇವ್ರ, ನಾವು ಶಾರ್ಟ್ಕಟ್ನಾಗ ಹೋಗೋಣ ಅಂತೇಳಿ ಅಲ್ಲೇ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. 3 ಜನಕ್ಕೆ ಕರ್ಕೊಂಡು ಹೋದ್ವಿ. ಹೋಗೋ ದಾರಿ ಒಳಗೆ ಎಣ್ಣೆ ಹಚ್ಕೊಂಡಿದ್ದೆ ನೆನಪಿಲ್ಲ ಫ್ರೆಂಡ್ಸ್. ಹಂಗೆ ದದ್ದಿಗತೆ ಹೋಗ್ಬೇಕಾತ. ಅದಕ್ಕೆ ಸ್ವಲ್ಪ ಹೂವಾರ ಹಾಕೊಳ್ಳೋಣ, ಮನ್ಸಿಗೆ ಸಮಾಧಾನ ಆಗ್ತದೆ ಅಂಥೇಳಿ ಸ್ವಲ್ಪ ಹೂವು ತೊಗೊಂಡೆ. ಇದೆ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಜಾಸ್ತಿ ಗದ್ದಲ ಇರೋದಿಲ್ಲ. ಇದು ಅಲ್ಲಿ ಮುಂದೆ ಸರ್ಕಲ್ಲಿಗೆ ಹೋದಂಗೆ ಅಲ್ಲಿ ದೇವ್ರು ಕೂಡಿದ ತಕ್ಷಣ ಅಲ್ಲಿ ಭಾಳ ಗದ್ದಲ ಆಗ್ತದೆ ಅಂಥೇಳಿ ಇಲ್ಲೇ ಶಾರ್ಟ್ಕಟ್ನಾಗ ನಾವು ಭೇಟಿಯಾದ್ವಿ. ಬಟ್ ಇದು ಬ್ಯಾಕ್ ಸೈಡು, ಫ್ರಂಟ್ ಸೈಡು ತೋರಿಸ್ತೀನಿ. ಏನದು ಚಿಟ್ಟು ಕೊಡ್ತಾರೆ ಹೋಗುವಾಗ ಹಂಗೆ ಹೋಗಿದ್ವಿ. ಚಾ ಇನ್ನೂ ಕೊಟ್ಟಿದ್ದಿಲ್ಲ ಇವರಿಗೆ. ಅದಕ್ಕೆ ಸ್ವಲ್ಪ ಹಾಲು ಬಿಸಿ ಮಾಡೋಣ ಅಂತೇಳಿ ಹಾಲು ಬಿಸಿ ಮಾಡಿ ಅವ್ರ ಡ್ರೆಸ್ ಚೇಂಜ್ ಮಾಡಕ್ಕೆ ಹೋಗ್ಬಿಟ್ಟಿನಿ. ಎಲ್ಲ ಉಪ್ಪಿಬಿಟ್ಟಿತ್ತು ಫ್ರೆಂಡ್ಸ್, ಅದು ಗುಂಡಿ ಎಲ್ಲ ಕರ್ಗಾಗ್ಬಿಟ್ಟಿತ್ತು ಕೆಳಗೆ. ಈ ಕಿಚನ್ ಟವಲ್ ನಂಗೆ ಭಾಳ ಹೆಲ್ಪ್ ಆಗ್ತೈತಿ. ಯಾಕಂದರೆ ಇದನ್ನು ರೀಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಇವಾಗ್ಯಾವು ತರಿಸ್ಬೇಕು. ದಾನಿ ತಿನ್ನಕತ್ತಿದ್ರು, ದಾನಿ ತಿಂದು ಅಷ್ಟೊತ್ತಿಗಂದ್ರೆ ಹಾಲು ಹಾಕೊಂಡ್ಬಂದು ಸ್ವಲ್ಪ ಬಿಸಿ ಹಾಲು ಕುಡಿದ್ರೆ ಸ್ವಲ್ಪ ಅಡುಗೆ ಮಾಡಿಮಟ್ಟ ತಡಿತಾರಂದ್ರೆ. ಇಲ್ಲಿ ನೋಡ್ರಿ ಚಿಟ್ಟನ್ ಸರ್ಕಸ್ಸು. ಎಷ್ಟು ಕೇರ್ ಮಾಡಿ ನೋಡ್ಕೊಂಡ್ರು ಈ ತಂಪಿಗೆ ನೆಗಡಾಗೇ ಬಿಟ್ಟೈತಿ. ಊಟ ಮಾಡಿಸಿ ಔಷಧ ಹಾಕೋಣ. ನನಗಂತೂ ಸುಂಬಳ ಕಾಮನ್ ಆಗಿಬಿಟ್ಟೈತಿ. ಬರೀ ಒಂದು ಸೂಪರ್ ಡೂಪರ್ ಪಲಾವ್ ಮಾಡೋಣ. ಈ ಪಲಾವ್ಗೆ
ಪಾಲಕ್ ಬೇಕು, ಯಾಕಂದರೆ ಪಾಲಕ್ ಪಲಾವ್ ಮಾಡಕತ್ತೀನಿ. ಒಂದು 3 ಹಸಿಮೆಣಸಿನ್ಕಾಯಿ, ಒಂದಿಷ್ಟು ಪಲಾವ್ ಇದು ಮಾಡಿ ಇಟ್ಕೊಂಡಿನಿ. ಅದನ್ನು ನೀಟಾಗಿ ಹುರ್ಕೋಬೇಕು. ಇದನ್ನು ಎಷ್ಟು ನೀಟಾಗಿ ಹುರ್ಕೊತೀವಿ ಅಷ್ಟು ವಾಸನೆ ಬರೋಂಗಿಲ್ಲ. ಹಸಿ ವಾಸನೆ ಬಂತಂದ್ರೆ ಪಲಾವ್ ಒಳಗೆ ಸರಿ ಆಗಂಗಿಲ್ಲ ತಿನ್ನೋಕೆ. ಈಗ ಎಣ್ಣೆ ಮತ್ತು ಚಕ್ಕಿ, ಪಲಾವ್ ಎಲೆ, ಮೆಣಸು, ಒಂದಿಷ್ಟು ಸಾಸಿವೆ ಹಾಕಿ ಚಟಪಟ ಸಿಡ್ದಾದ್ಮೇಲೆ ನಮ್ಗೆ ಏನು ಕಾಯಿಪಲ್ಯ ಬೇಕಲ್ಲ ಅದನ್ನು ಹಾಕೋಬೋದು. ನನ್ನ ಹತ್ರ ಏನೇನಿತ್ತು ಅದನ್ನೆಲ್ಲ ಹೆಚ್ಚಿ ಇಟ್ಕೊಂಡಿನಿ. ಈಗ ಅದೆಲ್ಲ ಸ್ವಲ್ಪ ಎಣ್ಣೆ ಒಳಗೆ ಬಿಸಿ ಆದಮೇಲೆ ನಾನು ಉಳ್ಳಾಗಡ್ಡಿ ಹಾಕಕತ್ತೀನಿ. ಇದನ್ನು ಉದ್ದಾಗಿ ಹೆಚ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಂಡಿನಿ. ಸ್ವಲ್ಪ ಉಳ್ಳಾಗಡ್ಡಿ ಕೆಂಪಾಗಲಿ, ಅದಾದಮೇಲೆ ಟೊಮ್ಯಾಟೊ ಹಾಕ್ಕೋಬೇಕು. ಆಮೇಲೆ 1-2 ಬೀಟ್ರೋಟ್ ಇತ್ತು, ಅದು ಒಣಗ್ತತೀನಿ ಅಂಥೇಳಿ ಹಾಕಿಬಿಟ್ಟೆ. ಒಂದಷ್ಟು ಬಟಾಟಿ, ಆಲೂಗಡ್ಡೆ ಹಾಕ್ಕೊಂಡಿನಿ. ಸ್ವಲ್ಪ ದೊಡ್ಡವ ಹೆಚ್ಕೊಂಡಿದ್ದೆ, ಯಾಕಂದರೆ ಇವರು ಇಷ್ಟಪಟ್ಟು ತಿಂತಾರ ಅಂಥೇಳಿ ಅಂದ್ಕೊಂಡು. ಈ ಕಡೆ ನಾನು ಆಗಲೇನು ಪಾಲಕ್ ಇದು ಮಾಡಿದ್ದೆ ಅಲ್ಲ, ಹುರಿದಿದ್ದೆ ಅಲ್ಲ, ಅದನ್ನು ರುಬ್ಬಿ ಇಟ್ಕೊಂಡಿದ್ದೆ. ಹಂಗೆ ಒಗ್ಗರಣೆ ಹಾಕ್ಕೊಂತ ರುಬ್ಬಿದ್ದೆ. ಅದನ್ನು ಹಾಕಾಕತ್ತೀನಿ. ಎಲ್ಲ ನಾವು ಕಾಯಿಪಲ್ಯ ಎಲ್ಲ ಹಾಕ್ಕೊಂಡು ಏನೇನು ಹೆಚ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು. ಇದಕ್ಕೆ ನಾನು ಕೊತ್ತಂಬರಿ ಕರಿಬೇವು ಹಾಕಿದ್ದೆ, ಅದು ವಿಡಿಯೋ ಆಗಿಲ್ಲ. ಅದಾದಮೇಲೆ ಸ್ವಲ್ಪ ಮೊಸರು ಹಾಕಬೇಕು. ನಮ್ಮ ಮನೆಯವ್ರು ಬೇಡ ಅಂದರು ಒಣ ದ್ರಾಕ್ಷಿ ಹಾಕಕತ್ತಾರೆ ಫ್ರೆಂಡ್ಸ್. ಇರಲಿ, ಆದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊರಿ ನಿಮ್ಗೆ ಬೇಡ ಅಂದ್ರೆ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದೆ, ಸ್ವಲ್ಪ ಟೇಸ್ಟಿಗೆ ಇರಲಿ ಅಂಥೇಳಿ ಅಂದ್ಕೊಂಡು. 3 ಮೆಣಸಿನ್ಕಾಯಿ ಹಾಕಿದ್ದೆ. ಜಾಸ್ತಿ ಖಾರ ಬೇಕಂದ್ರೆ ಹೆಚ್ಚಿಗೆ ಹಾಕ್ಕೋಬೋದು. ನನಗೆ ಇಷ್ಟ, ಹುಡುಗರು ತಿಂತಾರಂಥೇಳಿ ಅಂದ್ಕೊಂಡು. ನೋಡಿರಿ ಗ್ರೇವಿ ಎಷ್ಟು ಮಸ್ತ್ ಕಾಣಕತ್ತೈತಿ, ಕಲರ್ಫುಲ್ಲಾಗಿ. ಆಮೇಲೆ ಇದಕ್ಕೆ ಅರಿಶಿನ ಹಾಕಬಾರ್ದು ಆಗಿತ್ತೋ ಏನೋ, ಬಟ್ ಕಲರು ಗ್ರೀನ್ ಕಲರ್ ಬರಲಿಲ್ಲ ಫ್ರೆಂಡ್ಸ್. ಇದು ಸ್ವಲ್ಪ ಗ್ರೀನ್ ಮತ್ತು ಯೆಲ್ಲೋ ಮಿಕ್ಸ್ ಆಗಿ ಬಂದುಬಿಡ್ತು. ಅದಾದಮೇಲೆ ತೊಳೆದಿಟ್ಕೊಂಡಿದ್ದಲ್ಲ ಅಕ್ಕಿ, ಅದನ್ನು ಹಾಕ್ಕೊಂಡು 3 ವಿಸಿಲ್ ಹೊಡಿಸ್ಬೇಕು. ಉಪ್ಪು ಹಾಕೋದು ಮರ್ತಿಲ್ಲ, ಬಟ್ ವಿಡಿಯೋ ಆಗಿಲ್ಲ. ಉಪ್ಪು ನೀವು ಹಾಕೋರಿ. ಅದಾದಮೇಲೆ 3 ವಿಸಿಲ್ ಹೊಡೆದಾದ್ಮೇಲೆ ಸ್ವಲ್ಪ ಇವ್ರಿಗೆ ಆಟ ಆಡಿಸಿದೆ, ಸ್ವಲ್ಪ ಸೀಟಿ ಆರಲಿ ಅಂತೇಳಿ ಅಂದ್ಕೊಂಡು. ಹಾಯ್ ಮಾಡು. ಏನೋ ಕಂದಲೆ, ಏನೋ ಏನೋ ಏನೋ. A few moments later. ಬರೀ ಫ್ರೆಂಡ್ಸ್, ಈಗ ಬ್ಯಾಟಿಂಗ್ ಮಾಡುವ ಸಮಯ. ಕಾದು ಕುಂತಿದ್ದೆ, ಯಾಕಂದ್ರೆ ಫಸ್ಟ್ ಟೈಮ್ ಮಾಡಿದ್ರೆ ಹೆಂಗೆ ಟೇಸ್ಟ್ ಬಂದತ್ತೆ ಅಂತೇಳಿ ನೋಡಕತ್ತಿದ್ದೆ. ಆ್ಯಕ್ಚುಲಿ ನಮ್ಮ ಮನೆಯವರು ಪಲಾವ್ ಇಷ್ಟ ಆಗಲ್ಲ, ಅವರು ಇಷ್ಟಪಟ್ಟು ತಿಂದ್ರೆ ಅಷ್ಟು ಚಲೋ ಆಗಿತ್ತು. ನೋಡ್ಬೋದು ನೀವು, ಕಲರ್ ಇಷ್ಟು ಮಸ್ತ್ ಐತೆ ಅಂದ್ರೆ ಟೇಸ್ಟ್ ಹೆಂಗಿರಬಾರ್ದು ಅಂತೇಳಿ. ಆಮೇಲೆ ಹೆಲ್ದಿನೂ ಫ್ರೆಂಡ್ಸ್, ಇದು ಪಾಲಕ್ ಹೆಲ್ತಿಗೆ ಭಾಳ ಒಳ್ಳೆಯದು. ಹಾಗಾಗಿ ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಮೊಸರು ಚಟ್ನಿ ಮಾಡಿದ್ದೆ, ಅದು ಈಸಿ. ಉಪ್ಪು, ಖಾರ, ಕರಿಬೇವು, ಕೊತ್ತಂಬರಿ ಇದು ಹಾಕೋದು. ಸೊ ಮಸ್ತ್ ಆಗಿತ್ತು ಪಲಾವು. ಮಕ್ಕಳಿಗೂ ಇಷ್ಟ ಆಗ್ತತಿ. ಸ್ವಲ್ಪ ಖಾರ ಕಡಿಮೆ ಹಾಕಿದ್ರೆ ತಿಂತಾರೆ. ಇವರು ಅರ್ಧ ತಿಂದು ಅರ್ಧ ಬಿಟ್ಟರು ಮತ್ತೇನು ಮಾಡೋಕ್ಕಾಗಲ್ಲ. ಅದಾದಮೇಲೆ ಚಿಟ್ಟುಗೂ ಇದನ್ನು ಹಾಕಿ ತಿನ್ನಿಸಿದ್ದೆ, ಜಾಸ್ತಿ ಖಾರ ಹಾಕಿರಂಗಿಲ್ಲ. ಆಮೇಲೆ ಅಂಥಪರಿ ಖಾರದ ಟೇಸ್ಟ್ ಬರೋಂಗಿಲ್ಲ. ಒಂಥರ ಪಾಲಕ್ ಹಾಕಿರ್ತೀವಲ್ಲ, ಒಂಥರ ಟೇಸ್ಟಿಯಾಗಿರ್ತೈತಿ. ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವೀಡಿಯೋ ಒಳಗೆ ಸಿಗ್ತೀನಿ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಫ್ರೆಂಡ್ಸ್, ದಯವಿಟ್ಟು. ಬಾಯ್ ಬಾಯ್.